ಹಾಯ್ ಎಲ್ರಿಗೂ ನಮಸ್ಕಾರ. ಕುದಿಯೋ ಎಣ್ಣೆಗೆ 1 ಕಪ್ ಸಬ್ಬಕ್ಕಿನ ಹಾಕಿ ನೋಡಿ, ನೀವೇ ಆಶ್ಚರ್ಯ ಪಡ್ತೀರಾ. ನಾನೊಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ, ಸಿಪ್ಪೆ ತಗೊಂಡು ಕೊಬ್ಬರಿ ತುರ್ಕೊಳ್ತೀವಲ್ವ, ಸೊ ಅದರಲ್ಲಿ ತುರ್ಕೊಂಡಿದ್ದೀನಿ. ಸೊ ಅದನ್ನು ಇವಾಗ ಸ್ವಲ್ಪ ನೀರಲ್ಲಿ ಹಾಕ್ತಾಯಿದ್ದೀನಿ. ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ ನಾನು, ಒಂದು ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಇವಾಗ ನೀರಲ್ಲಿ ಹಾಕ್ಬಿಟ್ಟು 5 ನಿಮಿಷ ಬಿಡಬೇಕು. ಅದನ್ನು 5 ನಿಮಿಷ ಬಿಟ್ಬಿಡಬೇಕು. ಇವಾಗ 5 ನಿಮಿಷ ಆಗಿದೆ. ಆಲೂಗಡ್ಡೆ ಎಲ್ಲ ಫುಲ್ ನೆಂದಿದೆ. ಸೊ ಇವಾಗ ಇದನ್ನು ಒಂಚೂರು ನೀರಿಲ್ಲದಾಗೆ ಈ ರೀತಿ ಫುಲ್ಲಾಗಿ ನೀರು ಹಿಂಡ್ಕೊಂಡು, ಈ ರೀತಿ ದಪ್ಪ ಕಾಟನ್ ಬಟ್ಟೆ ಇದ್ದರೆ ಸೊ ಅದರಲ್ಲಿ ಈ ರೀತಿ ತೆಳ್ಳಗೆ ಹಾಕೋಬೇಕು. ಒಂದು ಸ್ವಲ್ಪ ನೀರಿರಬಾರ್ದು, ನೀರಿರಲಾರ್ದಾಗೆ ನೋಡಿಕೊಂಡು ಈ ರೀತಿ ತೆಳ್ಳಗೆ ಹಾಕ್ಕೊಂಡು ಇದನ್ನು ಕಾಟನ್ ಬಟ್ಟೆ ಅದ್ರ ಮೇಲಿಟ್ಟು ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು, ನೀರು ಹೀರ್ಕೊಂಡ್ಬಿಡುತ್ತೆ ಅದು. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಹಸಿ ಕರಿಬೇವು ತೊಗೊಂಡು ಅದನ್ನು ಫ್ರೈ ಮಾಡ್ಕೊತಿದ್ದೀನಿ. ಅದನ್ನ ಒಂದು ಪ್ಲೇಟಿಗೆ ತಗೋತೀನಿ. ಹಾಗೆ ಒಂದಿಷ್ಟು ಶೇಂಗಾ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಶೇಂಗಾನೂ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಶೇಂಗಾನೂ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡೆ. ಅದನ್ನು ಕೂಡ ಒಂದು ಪ್ಲೇಟಿಗೆ ತಕ್ಕೋತೀನಿ. ನಾನಿವಾಗ ಸಾಬುದಾನಿನ ಅಂದರೆ ಎಣ್ಣೆಗೆ ಹಾಕಬೇಕು. ಸೊ ಒಂದು ಸ್ವಲ್ಪನೇ ಹಾಕಬೇಕು, ಒಮ್ಮೆ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಹಾಕಬೇಕು. ನೋಡಿ ಈ ರೀತಿ ಹಾಕ್ತಾ ಇದ್ದಾಗ ಯಾವ ರೀತಿ ಬರುತ್ತಂತ. ಮೀಡಿಯಮ್ ಉರಿ ಇರಬೇಕು, ಸ್ಪೀಡು ಇರಬಾರ್ದು. ಹಾಗೆ ಸಣ್ಣನೂ ಇರಬಾರ್ದು, ಮೀಡಿಯಮ್ ಉರಿನಲ್ಲಿ ಇದನ್ನು ಈ ರೀತಿ ಮಾಡ್ಕೋಬೇಕು. ಮಾಡಿಕೊಂಡು ಒಂದು ಇದಕ್ಕೆ ತಕ್ಕೋತಾ ಇದ್ದೀನಿ. ಹೀಗೇ ಇನ್ನೊಂದಿಷ್ಟು ಹುರ್ಕೊತೀನಿ. ಸ್ವಲ್ಪನೇ ಹಾಕ್ಕೊಂಡು ಹುರ್ಕೋಬೇಕು. ಸೊ ನೋಡಿ, ಆಲೂಗಡ್ಡೆ ತೊಗೊಂಡಿದ್ನಲ್ವ ಅದನ್ನು ಹುರ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಫ್ರೈ ಆಗೋವರೆಗೆ ಹುರ್ಕೋಬೇಕು. ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಇದ್ರದ್ದು, ಅಲ್ಲಿವರೆಗೂ ಹುರ್ಕೋಬೇಕು. ನೋಡಿ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಇದನ್ನು ತಕ್ಕೋಬೇಕು. ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂತ. ಸೊ ಇದನ್ನು ಕೂಡ ಇಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಈ ರೀತಿ ತಕ್ಕೊಂಡು ಇದಕ್ಕೇ ಇನ್ನೊಂದು ಐಟಮು ಹಾಕಬೇಕು. ಅವಲಕ್ಕಿ ಇದ್ದರೆ ಅವಲಕ್ಕಿ ಹಾಕ್ಕೋಬೇಕು. ನನ್ನ ಹತ್ರ ಅವಲಕ್ಕಿ ಇರಲಿಲ್ಲ, ಸೊ ಅವಲಕ್ಕಿ ಒಂದು ಮಿಸ್ ಮಾಡಿದೆ ನಾನು. ನಿಮ್ಮ ಹತ್ರ ಅವಲಕ್ಕಿ ಇದ್ದರೆ ಅವಲಕ್ಕಿ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ನಾನು ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಚಿಲ್ಲಿ ಪೌಡರು, ಆನಂತರ ಸಾಲ್ಟು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ನಿಮ್ಮ ಹತ್ರ ಏನಾದರೂ ಚಾಟ್ ಮಸಾಲ ಅದು ಇದು ಇದ್ದರೆ ನೀವು ಹಾಕ್ಕೋಬೋದು. ನಾನು ಆ ರೀತಿ ಚಾಟ್ ಮಸಾಲ ಅದು ಇದು ಏನು ಯೂಸ್ ಮಾಡಲ್ಲ. ನಾನು ಯೂಸ್ ಮಾಡೋದು 1-2 ಥರ ಮಸಾಲೆ ಅಷ್ಟೇ. ಸೊ ಅವೆರಡೂ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ನಿಮಗೆ ಬೇರೆ ಇನ್ನೂ ಯಾವುದಾದ್ರೂ ಮಸಾಲೆಗಳಿದ್ದರೆ ಹಾಕ್ಕೋಬೋದು. ಹಾಕ್ಕೊಂಡು ಇವಾಗ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನಾವು ಮಕ್ಕಳಿಗೆ ಶನಿವಾರ ಟೈಮು ಹೆಚ್ಚಾನೆಚ್ಚು ಜಾಸ್ತಿ ಡಬ್ಬಿ ಇರಲ್ಲ, ಅಥವಾ ಮಕ್ಕಳು ಸ್ಕೂಲಿಂದ ಸಾಯಂಕಾಲ ಮನೆಗೆ ಬರ್ತಿರ್ತಾರೆ. ಸೊ ಆವಾಗ ಬಂದುಬಿಟ್ಟು ಏನಾದರೂ ತಿನ್ನೋಕ್ಕೆ ಕೇಳ್ತಾರೆ ಸ್ನ್ಯಾಕ್ಸು. ಸೊ ಆ ಟೈಮಲ್ಲಿ ಇದನ್ನು ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿನ ಉದುರಿಸ್ಕೊಂಡ್ರೆ ಸೊ ನೋಡಿ ಎಷ್ಟು ಒಳ್ಳೆ ಸ್ನ್ಯಾಕ್ಸ್ ರೆಡಿ ಆಯಿತು. ನಿಮಗೇನಾದರೂ ಗೊತ್ತಿತ್ತಾ ಸಾಬುದಾನಿಯಲ್ಲಿ ಈ ರೀತಿ ಒಂದು ಸ್ನ್ಯಾಕ್ಸ್ ಮಾಡ್ಬೋದು ಅಂತ? ಸೊ ಗೊತ್ತಿರಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್.